ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಒಳ್ಳೆ ಒಂದು ಹೆಲ್ತಿ ಆ್ಯಂಡ್ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ತೀರಾ. ಈ ರೆಸಿಪಿಗೆ ನಾನು ಸೂಪರ್ ಮಾರ್ಕೆಟಲ್ಲಿ ಸಿಗೋ ಅನಿಲ್ ಶಾವ್ಗೆ ತಗೋತಾ ಇದ್ದೀನಿ. ಫಿಂಗರ್ ಮಿಲ್ಲೆಟ್ ವರ್ಮಿಸೆಲಿ ಅಂತ ಸಿಗುತ್ತೆ. ಇದೆಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಇದನ್ನು ತಗೊಂಡು ಟ್ರೈ ಮಾಡಿದರೆ ಈ ಬ್ರ್ಯಾಂಡ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಏನೂ ಇಲ್ಲ. ಇವತ್ತು ನಾನು ಒಬ್ರಿಗಾಗಂಗೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೆ 1 ಕಪ್ ಹಾಕ್ಕೊಳ್ಳಿ. ಒಬ್ಬರಿಗೆ 1 ಕಪ್ ಹಂಗೆ ಹಾಕ್ಕೊಳ್ಳಿ. ರಾಗಿನ ಹಾಕ್ಬಿಟ್ಟು ಮುಳುಗೋಷ್ಟು ನೀರು ಬಿಟ್ಟು ಬರೀ 10 ಸೆಕೆಂಡ್ಸ್ ನೆನೆಸಿಡಬೇಕು. ಟೈಮಿಂಗ್ ಹೇಗೆ ಅಂದರೆ, ನೀವು ಸ್ಟೀಮರ್ ರೆಡಿ ಮಾಡ್ಕೊಳ್ಳೋ ಅಷ್ಟೇ ಇರಬೇಕು. ನಾನು ನೀರು ಬಿಟ್ಟು ಇವಾಗ ಸ್ಟೀಮರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಟೈಮಲ್ಲಿಗೆ ನೆನೆ ಹಾಕಬೇಕು. ಜಸ್ಟ್ 10 ಸೆಕೆಂಡ್ಸ್, ಜಾಸ್ತಿ ಹೊತ್ತಿರಬಾರ್ದು. ತುಂಬ ಹೊತ್ತಿದ್ರೆ ಮುದ್ದೆ ಆದಂಗೆ ಆಗುತ್ತೆ ಶಾವ್ಗೆ. ಅದರಿಂದ ಬರೀ 10 ಸೆಕೆಂಡ್ಸ್ ಅಷ್ಟೇ ನಿಮ್ಮ ಟೈಮಿಂಗ್ ಇರಬೇಕು. ನೀರೆಲ್ಲ ಫಿಲ್ಟರ್ ಮಾಡಿಕೊಂಡು ಸ್ಟೀಮರ್ಗೆ ಬರೀ ರಾಗಿನ ಮಾತ್ರ ಹಾಕ್ಕೊಳ್ಳಿ. ಸುತ್ತ ಹಾಕ್ಕೊಳ್ಳಿ. ಸ್ಟೀಮರಲ್ಲಿ ಇದು ಒಬ್ಬರಿಗೆ ಮಾಡೋದಕ್ಕೆ ನಾನು ಬರೀ 5 ಮಿನಿಟ್ಸ್ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದಿ ಬಂದು ಜಸ್ಟ್ 5 ಮಿನಿಟ್ಸ್ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಜನ ಮಾಡ್ತಿದ್ದೀರಾ ಅಂದರೆ 10 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ಳಿ. ನೋಡಿದರೆ ಕೈ ಗಂಟತೆ ಬರುತ್ತೆ. ಒದ್ದೆ ಕೈಯಲ್ಲಿ ಟಚ್ ಮಾಡಿ ನೋಡಿದರೆ ಕೈ ಗಂಟತೆ ಬರುತ್ತೆ. ಇದೇ ಕರೆಕ್ಟಾಗಿ ಬೆಂದಿದೆ ಅಂತ ಕನ್ಸಿಸ್ಟೆನ್ಸಿ. ಇವಾಗ ಒಗ್ಗರಣೆಗೆ ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಚಿಟಾಪಟ ಅಂದಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಕಡಲೆಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ನಿಮ್ಗೆ ಆಪ್ಷನಲ್ಲೇ. ಬೇಯಿಸಿಟ್ಕೊಂಡಿರೋ ಅಂಥ ರಾಗಿ ಶಾವ್ಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದು ಕೈ ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಸ್ವೀಟನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನಂಗೆ ಸ್ವೀಟ್ ಅಂದರೆ ಇಷ್ಟ, ಅದರಿಂದ ನಾನು ತೆಗೆದಿಟ್ಕೊಂಡಿದ್ದೀನಿ. ಮಾಡಬೇಕಾದ್ರೆ ಯಾವಾಗಲೂ ಇದನ್ನು ಮಾಡ್ತೀನಿ. ನಿಮಗೆ ಸ್ವೀಟ್ ಬೇಡ ಅಂದರೆ ಬರೀ ಇದನ್ನು ಮಾತ್ರ ನೀವು ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಪ್ಪ ಬಂದ್ಬಿಟ್ಟು ನನಗೆ ಪರ್ಸ್ನಲ್ ಫೇವ್ರೆಟ್. ನಿಮಗೆ ತುಪ್ಪ ಇಷ್ಟ ಅಲ್ಲ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ಟೇಜಲ್ಲೆಲ್ಲ ಮಾಡಬೇಕಾದ್ರೆ ಶಾವಿಗೆ ಹಾಕಿದ ತಕ್ಷಣವೇ ಗ್ಯಾಸ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಅಂಟಂಟಾದಂಗೆ ಆಗಿಬಿಡುತ್ತೆ. ಈಗ ಒಂದು ಕೈ ಹಿಡಿ ಆಗೋಷ್ಟು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸ್ವಲ್ಪ ಎಲ್ಲ ಫ್ಲೇವರು ಮಿಕ್ಸ್ ಆದಂಗೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ನಿಮ್ಮ ಕಾಯಿ ತುರಿ ಇಲ್ಲ ಅಂದರೆ ಅದು ಆಪ್ಷನಲ್, ಪರವಾಗಿಲ್ಲ. ಸೊ ಇನ್ಸ್ಟೆಂಟಾಗಿ ಜಸ್ಟ್ 10 ಮಿನಿಟ್ಸ್ ಮಾಡೋ ಅಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು. ಇವಾಗ ಸ್ವೀಟಿಗೆ ಒಂದು ಕೈ ಹಿಡಿ ಆಗೋಷ್ಟು ಶಾವ್ಗೆನ, ಬೇಯಿಸಿರೋ ಶಾವ್ಗೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ. ನಿಮ್ಗೆ ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕೋಬೋದು. ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಸ್ವೀಟ್ ರೆಸಿಪಿ ಕೂಡ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಬರ್ತಿದ್ದಾರೆ ಅಂದರೆ ಆ ಟೈಮಲ್ಲಿ ಕೊಡ್ಬೋದು. ತುಂಬ ಒಂದು ಹೆಲ್ತಿಯಾಗಿರೋ ಒಂದು ರೆಸಿಪಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಬಾಯ್.